ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ವಾಣಿಜ್ಯ ವಾಹನಗಳಿಗೆ ಜಿಪಿಆರ್ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವ ಆದೇಶದ ವಿರುದ್ಧ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ತುಮಕೂರು ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತುಮಕೂರು ನಗರದ ಟೌನ್ ಹಾಲ್ ವೃತ್ತದಿಂದ ಮೆರವಣಿಗೆ ಮೂಲಕ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ತೆರಳಿ ಪ್ರತಿಭಟನೆ ನಡೆಸಿದರು. ನಂತರ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಆದೇಶ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ. ಈ ವೇಳೆ ಮಾತನಾಡಿದ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಮಹಮ್ಮದ್ ಗುಂಡಾರವರು ಕೇಂದ್ರ ಸಾರಿಗೆ ಇಲಾಖೆಯ ಆದೇಶದಂತೆ ರಾಜ್ಯದ ಸಾರಿಗೆ ಇಲಾಖೆಯು ನೀಡಿರುವ ವಾಣಿಜ್ಯ ವಾಹನಗಳಿಗೆ ಪ್ಯಾನಿಕ್ ಬಟನ್ ಮತ್ತು ಜಿಪಿಆರ್ಎಸ್ ಎಂಬ ಅವೈಜ್ಞಾನಿಕವಾದ ಸಾಧನವನ್ನು ಅಳವಡಿಸಲು ನೀಡಿರುವ ಆದೇಶ ತುಂಬಾ ತ್ರಾಸದಾಯಕವಾಗಿದ್ದು, ರಾಜ್ಯದ ಎಲ್ಲ ವಾಣಿಜ್ಯ ವಾಹನಗಳು ಹಾಗೂ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲೀಕರು ಇದರಿಂದ ಹೈರಾಣಾಗಿದ್ದಾರೆ. ಇಂತಹ ಅವೈಜ್ಞಾನಿಕವಾದ ಸಾಧನಗಳನ್ನು ಅಳವಡಿಸಲು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ದರ 7,890 ಆಗಿದ್ದು, ಆದರೆ ರಾಜ್ಯದ ಎಲ್ಲ ಸಾರಿಗೆ ಕಚೇರಿಗಳಲ್ಲಿ ಇದರ ಮೊತ್ತವು 15,000ದಿಂದ 20,000ವರೆಗೂ ಹಾಗೂ ಒಂದು ಪ್ಯಾನಿಕ್ ಬಟನ್ 650 ಜೊತೆ 18% ತೆರಿಗೆ ವಸೂಲಿ ಮಾಡುತ್ತಿದ್ದಾರೆ. ಇದು ಇಡೀ ರಾಜ್ಯದ ಎಲ್ಲ ಟೂರಿಸ್ಟ್ ವಾಹನ ಚಾಲಕರ ಮಾಲೀಕರಿಗೆ ಮಾಡುತ್ತಿರುವ ಅಕ್ಷಮ್ಯ ಅಪರಾಧವಾಗಿದೆ. ರಾಜ್ಯ ಸಾರಿಗೆ ಮಂತ್ರಿಯವರು ಈ ಬಗ್ಗೆ ಸೆಪ್ಟೆಂಬರ್ 2024 ತನಕ ಯಾವುದೇ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸದೆ ಎಫ್ಸಿ ಮಾಡಬಹುದು ಎಂದು ತಿಳಿಸಿದ್ದಾರೆ. ಆದರೆ ಇದನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ಸಚಿವರ ಆದೇಶವನ್ನು ಕಡೆಗಣಿಸಿ ತರಾತುರಿಯಲ್ಲಿ ಎಫ್ಸಿ ಮಾಡಲು ಪ್ಯಾನಿಕ್ ಬಟನ್ ಕಡ್ಡಾಯ ಮಾಡಿದ್ದಾರೆ. ರಾಜ್ಯದ ಚಾಲಕ ಮಾಲೀಕರ ಮೇಲೆ ಗಾಯದ ಮೇಲೆ ಬರೆ ಎಳೆಯುತ್ತಿದ್ದಾರೆ. ಆದ್ದರಿಂದ ಈ ಬಗ್ಗೆ ಸದ್ಯ ನಡೆಯುತ್ತಿರುವ ಅಧಿವೇಶನದಲ್ಲಿ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿ ರಾಜ್ಯದ ಎಲ್ಲ ವಾಣಿಜ್ಯ ವಾಹನ ಚಾಲಕ ಮಾಲೀಕರ ಪರವಾಗಿ ಸರ್ಕಾರದ ಗಮನ ಸೆಳೆದು ಈ ಆದೇಶವನ್ನು ಕಾಯಂ ಆಗಿ ರದ್ದುಗೊಳಿಸುವಂತೆ ಒತ್ತಾಯಿಸಿದರು. ಏನಾದರೂ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಬದಲಾವಣೆ ತರದಿದ್ದರೆ ರಾಜ್ಯದ ಮಟ್ಟದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ವರದಿ ಎಎನ್ಪಿ ತುಮಕೂರು. ನಮಸ್ಕಾರ, ಮೊಹಮ್ಮದ್ ಹುಸೇನ್ ಹುಂಡಾ, ಚೆನ್ನೈನಲ್ಲಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ. ಇಲ್ಲಿ ಎಲ್ಲ ಸಂಘಟನೆಗಳು, ಎಲ್ಲ ಟ್ಯಾಕ್ಸಿ ಡ್ರೈವರ್ ಯೂನಿಯನ್, ಚಾಲಕರ ಟ್ರೇಡ್ ಯೂನಿಯನ್ ಇರ್ಬೋದು, ಮತ್ತು ಟೌನ್ ಹಾಲ್ದು ಟ್ಯಾಕ್ಸಿ ಸ್ಟ್ಯಾಂಡ್ ಇರ್ಬೋದು, ಮತ್ತು ನಮ್ಮ KTDF ಸಂಘಟನೆ ಇರ್ಬೋದು, ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಬಂದು ನಮ್ಮ ಒಂದು ಏನು GPRS ಪ್ಯಾನಿಕ್ ಬಟನ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಇವರೇನು ಮಾಡಿದ್ದಾರೆ, GPS ಪ್ಯಾನಿಕ್ ಬಟನ್ ಮ್ಯಾಂಡೇಟ್ರಿ ಅಂತ ಹೇಳ್ಬಿಟ್ಟು ಆ ಒಂದು ಊಟನ ಎಲ್ಲರ ಮೈಂಡ್ಗೂ ಕುಂಡಿಸ್ಬಿಟ್ಟು ಏನು ಮಾಡಿದ್ದಾರೆ, ಎಫ್ಸಿ ಮಾಡ್ತಾ ಇದ್ದಾರೆ. ಯಾರು ಪ್ಯಾನಿಕ್ ಬಟನ್ ಹಾಕ್ಸಿಲ್ಲ ಎಫ್ಸಿ ಮಾಡ್ತಾ ಇದ್ದಾರೆ. ಇವ್ರು ಎಫ್ಸಿ ಮಾಡಲಿಲ್ಲ ಅಂದರೆ ಗಾಡಿ ಓಡಲಿಲ್ಲ ಅಂದರೆ ನಮ್ಮ ಹೆಂಡತಿ ಮಕ್ಕಳು ಮತ್ತು ನಮ್ಮ ಡ್ರೈವರ್ಗಳು, ನಮ್ಮ ನೆಚ್ಕೊಂಡಿರೋಂಥ ಫ್ಯಾಮಿಲಿ ಎಲ್ಲ ಉಪವಾಸ ಮಾಡ್ತಾರೆ. ಇವರು ಮಾಡಿರೋದು ಏನು ಸರ್ಕಾರ ಏನು ಹೇಳಿದೆ ಆ ರೇಟು ಫಿಕ್ಸ್ ಮಾಡೋದು ಈ ಥರ ಏನು ಉಪಯೋಗ? ಏನಾದರೂ ಅಪಘಾತ ಪ್ರಯತ್ನ ಮಾಡಿದ್ರೆ ಅಂತ ಹೇಳೋದು. ಆದ್ಮೇಲೆ ಏನ್ ಮಾಡಿದ್ರು, IND ನಂಬರ್ ಪ್ಲೇಟು ಅಂದ್ರು, ಅದನ್ನೂ ಹಾಕಿದ್ರು. ಆಮೇಲೆ ಏನ್ ಮಾಡಿದ್ರು, ಇವರು ಗಾಡಿಲಿ ಕೂತಾರೆ ಎಲ್ಲರೂ ಸೀಟ್ ಬೆಲ್ಟ್ ಹಾಕ್ಬೇಕು ಅಂದ್ರು, ಅದನ್ನೂ ಮಾಡಿದ್ರು. ಕೊನೆಗೆ HSRP ನಂಬರ್ ಪ್ಲೇಟು ಅಂದ್ರು, ಅದನ್ನೂ ಮಾಡಿದ್ರು. ಫೈನಲಿಗೆ GPS ಬಂದವ್ರೆ. ಈ GPS ಆಲ್ರೆಡಿ ಎಲ್ಲರ ಗಾಡಿಲೂ ಇದೆ. ಅದಕ್ಕೆ ಇವರು ಅಪ್ರೂವಲ್ ಕೊಟ್ಟರೆ ಎಲ್ಲರೂ ಖುಷಿಯಿಂದ ಹಾಕ್ಸ್ಕೊಳ್ತಾರೆ. ಇವರು ಮಾಡಿರೋದು ಒಂದು 20-25 ಸಾವಿರ ದುಡ್ಡಿಗೆ ಅಷ್ಟೊಂದು ರೇಟ್ಗೆ ನಮ್ಮ ಹತ್ರ ದುಡ್ಡಿಲ್ಲ. ಈಗಲೇ ಡೀಸೆಲ್ ರೇಟ್ ಅದು GPS ಸರ್ಕಾರದಿಂದ ಇರೋದು 7,000 ರೂಪಾಯಿ, ಇವ್ರು ಮಾಡ್ತಿರೋದು 15,000 ರೂಪಾಯಿ. ಅದು ಸರ್ಕಾರನೇ ಹೇಳಿದೆ GST ಸ್ಟಾಕ್ ಕೊಡಿ ಅಂತ. ಆದರೆ ಇವರು ಒಂದು ಗಾಡಿಗೆ ಒಂದು ಹಾಕ್ಬೇಕು ಲೆಕ್ಕ. ಕಾರ್ಗೊಂದು, ನೀಟಿಗೆ 4, ಬಸ್ಸಿಗೆ 8, ದೊಡ್ಡ ಬಸ್ಸಿಗೆ ಮಾಡ್ತಾ ಇದ್ದಾರೆ. ನಮಗೆ ತೊಂದರೆ ಆಗ್ತಿರೋದು ಏನಪ್ಪ ಅಂದರೆ, ಇದು ವರ್ಕೇ ಆಗ್ತಾ ಇಲ್ಲ. ಈಗ ನಾವು ಫಿಟ್ ಮಾಡಿರೋ ವರ್ಕ್ ಆಗಬೇಕು. ಈಗ ನಾವು 3 ರೂಪಾಯಿ ಶೆಲ್ಲಿ ನಾವು ರಿಮೋಟ್ ತೆಗೆದು ಬಡ್ದು ನೋಡ್ತೀವಿ, ಇದೇನೂ ಇಲ್ಲ, ಸುಮ್ಮನೆ ಫಿಟ್ ಮಾಡಿಸ್ಬೇಕು ಅಷ್ಟೇ. ಹಂಗಾಗಿದೆ. ಪ್ರೆಸೆಂಟ್ ನಮ್ಮ ಹತ್ರ GPS ಇದ್ದಾವೆ, ಎಲ್ಲ ಗಾಡಿಲಿ ಇದ್ದಾವೆ. ಏನಂದರೆ ಕಳ್ತನ ಆಗ್ಬಿಡ್ತವೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲರೂ ಹಾಕ್ಸ್ಕೊಂಡಿದ್ದೀವಿ. ಅದಕ್ಕೆ ಅದ್ರದ್ದು ಏನಿದೆ ಡಾಟಾ ತಗೊಂಡು ಅದನ್ನೇ ಇವರು ಕಮಾಂಡಿಂಗ್ ರೂಮ್ಗೆ ಕಲೆಕ್ಷನ್ ಕೊಟ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿರ್ತೀವಿ ಅಲ್ವ. ಇದು ಉದ್ದೇಶವಾಗಿ ಹೆಚ್ಚಿನದಾಗಿ ದುಡ್ಡು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾ ಇರೋದು ಅಷ್ಟೇ ಬಿಟ್ಟು. ಉದಾಹರಣೆ ಹೇಳಿದ್ನಲ್ಲ, ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಇದೆ, ಆಮೇಲೆ ಚಾಲಕರ ಒಕ್ಕೂಟ ಇದೆ, ಆಮೇಲೆ ಟೌನ್ ಹಾಲ್ ಲೋಕಲ್ ಸ್ಟ್ಯಾಂಡ್ ಹುಡುಗರೆಲ್ಲ ಬಂದಿದ್ದಾರೆ, ಅವ್ರ ಅಧ್ಯಕ್ಷರೆಲ್ಲ ಬಂದಿದ್ದಾರೆ.
ಸೊ ಹಾಗಾಗಿ ಅವರೆಲ್ಲ ಸಪೋರ್ಟು ಒಬ್ಬರೇ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲ ಆಟೋದವರು ಸಪೋರ್ಟ್ ಮಾಡಿದ್ದಾರೆ ಪಾಪ. ಆಟೋ ಆಂಬ್ಯುಲೆನ್ಸ್ನವರು ಬಂದಿದ್ದಾರೆ ಪಾಪ. ಆಂಬ್ಯುಲೆನ್ಸ್ನವರು, ಕೆಲವು ಮಿನಿ ಬಸ್ನವರು, 50 ಸೀಟರ್ ಬಸ್ನವರು ಬಂದಿದ್ದಾರೆ. ಅವರು ಬಂದಿದ್ದಾರೆ ಸರ್. ಖಾಸಗಿ ಬಸ್ ಮಾಲೀಕರು ಕೂಡ ಬಂದಿದ್ದಾರೆ. ಎಲ್ಲರ ಸಪೋರ್ಟಿಂದಲೇ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ. ಇದು ಏನಾದರೂ ಆಗಲಿಲ್ಲ ಅಂದರೆ ಎಲ್ಲ ಬೆಂಗಳೂರು ಚಲೋ, ಒಂದು ಬಸ್ಸು ಮುಂದಕ್ಕೆ ಹೋಗಲ್ಲ, ಒಂದು ಗಾಡಿ ಹಿಂದಕ್ಕೆ ಹೋಗಲ್ಲ, ಆಂಬ್ಯುಲೆನ್ಸ್ ಒಂದಿನ ನಿಂತಿರು ಸಾಕು, ಏನು ಮಾಡೋಕ್ಕಾಗಲ್ಲ, ಆ ಥರ ಲಾಕ್ ಆಗ್ಬಿಡ್ತವೆ ಗಾಡಿ. ಓಕೆ, ನಾವು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳ್ಕೊತಾ ಇದೀವಿ, ಮುಂದಿನ ದಿನಗಳಲ್ಲಿ ಇದೇನಾದರೂ ಬದಲಾವಣೆ ತರಲಿಲ್ಲ ಅಂದರೆ ರಾಜ್ಯ ಮಟ್ಟದಲ್ಲಿ ಇಡೀ ಬೆಂಗಳೂರೇ ಫುಲ್ ಜಾಮ್ ಆಗುತ್ತೆ. ಡ್ರೈವರ್ಗಳನ್ನ ಎದುರಾಕೊಂಡು ಯಾವ ಸರ್ಕಾರಗಳು ಕೂಡ ಇಲ್ಲ, ಸೆಂಟ್ರಲ್ಲೂ ಇಲ್ಲ, ಸ್ಟೇಟು ಇಲ್ಲ. ನಾವು ಸಾರಥಿಗಳು ಒಂಚೂರು ಎಕ್ಸ್ಲೇಟ್ರು ಬಲಗೈ ಎತ್ತಿರು ಮುಗಿದು ಎಲ್ಲ ಸ್ಟಾಪ್ ಆಗುತ್ತೆ. ಆಮೇಲೆ ಇದು ಬರೀ ಟೂರಿಸ್ಟ್ ಗಾಡಿಗೆ ಅಂತಲ್ಲ, ಬಸ್ಗಳವ್ರೆ ನ್ಯಾಷನಲ್ ಪರ್ಮಿಟ್ ಇರ್ತಕ್ಕಂಥ ಗೂಡ್ಸ್ ಗಾಡಿಗೂ ಎಲ್ಲರಿಗೂ ಹೇಳ್ಬಿಟ್ಟು ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಮ್ಮ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು, ಈಗಿನ ಡೀಸೆಲ್ ರೇಟು, ಈ ಕೋವಿಡಲ್ಲೇ ಸತ್ತೋಗಿದ್ವಿ ನಾವು, ಹೆಂಗೋ ಒಂದು ಯಾರೋ ಆಕ್ಸಿಜನ್ ಹಾಕಿ ಉಳ್ಕೊಂಡಿದ್ದೀವಿ, ಅವಾಗಲೇ ಸಾಯಿಸ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಇವು ಬದುಕಿಸ್ಬಿಟ್ಟು ಮತ್ತೆ ಸಾಯಿಸ್ತಿದ್ದಾರೆ. ದಯವಿಟ್ಟು ಇದನ್ನು ಆದೇಶನ ವಾಪಸ್ ಪಡೆದು ಅಥವಾ ಇರೋ GPS ಅಪ್ಡೇಟ್ ಮಾಡೋಕ್ಕೆ ಇಟ್ಬಿಟ್ರೆ ಅನುಕೂಲ ಆಗುತ್ತೆ. ನಮಸ್ಕಾರ. ನಿಮ್ಮ ಹೆಸರು ಮತ್ತು ಮೊಹಮ್ಮದ್ ಹುಸೇನ್ ಗುಂಡಾ, ಚಿಕ್ಕನಾಯಕಹಳ್ಳಿ, ತುಮಕೂರು ಜಿಲ್ಲೆ, ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ.